ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅಕ್ಷಯ ವೃಕ್ಷ ಇದ್ರ ಬಗ್ಗೆ ನಾನು ಹಲವಾರು ವಿಡಿಯೋಗಳಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂತಹ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳು ಒಂದಾದ್ಮೇಲೆ ಒಂದು ಬರ್ತಾನೆ ಇದೆ. ಇದಕ್ಕೇನು ಎಂಡೇ ಇಲ್ವಾ? ಯಾಕೆ ಈ ಸಮಸ್ಯೆಗಳು ನಮ್ಗೆ ಬರುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರಲ್ವಾ? ಸೊ ಅಂತ ಎಲ್ಲ ಒಂದು ಸಮಸ್ಯೆಗಳಿಂದ ಹೊರಗಡೆ ಬರ್ಬೇಕು ನೀವು ಅಂತಂದ್ರೆ ಅಕ್ಷಯ ವೃಕ್ಷ ನಿಮ್ ಜೊತೆಲಿ ಇರ್ಬೇಕಾಗತ್ತೆ. ಮನುಷ್ಯನ ಮೇಲೆ ಹಲವಾರು ರೀತಿಯಾಗಿರುವಂತಹ ಸಮಸ್ಯೆಗಳು, ಮದ್ವೆ ವಿಚಾರ, ಉದ್ಯೋಗದ ವಿಚಾರ, ಆರೋಗ್ಯದ ಸಮಸ್ಯೆಗಳಾಗ್ತಾ ಇರ್ಬೋದು. ಇನ್ನು ವಿದ್ಯಾರ್ಥಿಗಳಲ್ಲಿ ಎಜುಕೇಶನಲ್ ಪ್ರಾಬ್ಲಮ್ಸ್, ಬಿಸ್ನೆಸ್ ಲಾಸ್ ಇರ್ಬೋದು. ಅಂತ ಎಲ್ಲಾ ಒಂದು ಸಮಸ್ಯೆಗಳಿಂದ ದೂರ ಬರಬೇಕು ಅಂತಂದ್ರೆ ಖಂಡಿತವಾಗ್ಲೂ ಅಕ್ಷಯ ವೃಕ್ಷ ನಿಮ್ಮ ಜೊತೆಲಿ ಇರ್ಬೇಕಾಗತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಪ್ರಶ್ನೆಗಳಿಗೆ ಉತ್ತರಗಳನ್ನ ತಿಳಿಸ್ಕೊಡೋದಕ್ಕೆ ಆಧ್ಯಾತ್ಮಿಕ ಚಿಂತಕರು, ಸ್ಪಿರಿಚುವಲ್ ಗುರು ಆಗಿರುವಂತಹ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಲ್ಲೋ ಒಂದು ಕಡೆ ಕಷ್ಟ ಕಾಲದಲ್ಲಿ ನಮ್ಗೆ ಸಹಾಯ ಮಾಡುವಂತದ್ದು, ಯಾರ ಮೇಲೋ ಡಿಪೆಂಡ್ ಆಗಿರ್ತೀವಿ, ಅವ್ರು ಸಹಾಯ ಮಾಡಿಲ್ಲ ಅಂತಂದ್ರೆ ನಮ್ಮ ಹತ್ರ ಇರುವಂತ ಒಡವೆಗಳೇ ನಮ್ಗೆ ಒಂದ್ ರೀತಿ ಸಹಾಯ ಮಾಡ್ಬೇಕು. ಅದನ್ನ ಹೋಗಿ ಪ್ಲೆಡ್ಜ್ ಮಾಡ್ತೀವಿ, ಹಣ ತಕೊಳ್ತೀವಿ, ಮತ್ತೆ ಮುಂದಿನ ದಿನಗಳಲ್ಲಿ ಬಿಡಿಸ್ಕೊಳ್ಳೋಣ ಅಂತ. ಆದ್ರೆ ಅದ್ ಆಗ್ತಾ ಇರೋದಿಲ್ಲ ಅಂತಾನೆ ಹೇಳ್ಬೋದು. ಎಲ್ಲೊಂದು ಕಡೆ ಕೈ ಚೆಲ್ಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ. ಆ ಡ್ಯೂರಿಯೇಷನ್, ಆ ಟೈಮ್ ಹೊರಟೋಗಿ ಬಿಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ಬಡ್ಡಿ ಮೇಲೆ ಬಡ್ಡಿ ಕಟ್ಟಿ ಅನೇಕ ಸಮಸ್ಯೆಗಳು ಒಳಗಾಗಿರ್ತಾರೆ. ಸೊ ನಾವು ನಮ್ಮ ಬಂಗಾರ ನಮಗೆ ವಾಪಸ್ ಬರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಒಟ್ಟಾರೆ ಬಂಗಾರವನ್ನ ಪಡೆದುಕೊಳ್ಳಬೇಕು. ಕಳೆದುಕೊಂಡ ಬಂಗಾರವಷ್ಟೇನಾ ಮತ್ತು ಆಸೆ ಉಂಟಾ? ಖಂಡಿತ ಇದ್ದೇ ಇರುತ್ತೆ ಗುರುಗಳೇ. ಎಲ್ಲಿಯೂ ಅಷ್ಟೇನೆ. 1 kg ಬೆಲ್ಲ ಪಡ್ಕೊಳ್ಬೇಕಾದ್ರೆ ಬೆಲ್ಲದ ಹಣವನ್ನ ಕಳ್ಕೋಬೇಕು. ಆ ಬೆಲ್ಲಕ್ಕೆ ಎಷ್ಟು ಕಾಸ್ಟ್ ಇರುತ್ತೋ ಆ ಹಣವನ್ನ ಕಳೆದುಕೊಂಡ್ರೆ ಬೆಲ್ಲವನ್ನ ಪಡೆದುಕೊಳ್ಳೋದು. ಈ ಸಿದ್ಧಾಂತ ಮೊದಲು ಒಪ್ಕೋಬೇಕಾಗತ್ತೆ. ಈಗ ಅಂತಹ ಬಂಗಾರವನ್ನ ಯಾವ ಕರ್ಮಕ್ಕೋ, ಯಾವ ಕಷ್ಟಕ್ಕೋ, ಯಾವ ಬಾಧೆಗೋ, ಒಟ್ಟಾರೆ ಅದು ಉಪಯೋಗ ಆಯ್ತೋ ಆಗಿಲ್ವೋ, ಪ್ಲೆಡ್ಜ್ ಮಾಡಿದ್ರಿ, ಅದು ಹೋಯ್ತು, ತುಂಬಾ ಇತ್ತು ಗುರುಗಳೆಲ್ಲ ನಾನು ಕಳ್ಕೊಂಡೆ ಅಂತಾರೆ. ಅಂತವ್ರಿಗೆ ಒಂದು ನಿರೀಕ್ಷೆಯ ಅವಕಾಶವನ್ನ ಭಗವಂತ ಕೊಡ್ತಾನಂತೆ. ಇದೇ ಅವ್ರಿಗೆ ಲಾಕ್ ಸಿಸ್ಟಮ್ ಓಪನ್ ಆಗೋದು ಇಲ್ಲಿಂದಲೇ. 1ನೇದು, ಯಾರಿಗಾದ್ರೂ ಮಕ್ಕಳಿಗೆ ನೀವು ಒಂದು ಗುರುವಾರ, ಇಲ್ಲಿ 3 ಗುರುವಾರ ನೀವು ಚೆನ್ನಾಗಿ ಬರೆದಿಟ್ಕೋಬೇಕು. ಒಂದು ಗುರುವಾರ ಸಣ್ಣ ಮಕ್ಕಳಿಗೆ ಗೆಜ್ಜೆಯನ್ನು ಕೊಡಬೇಕು. ಸಣ್ಣ ಮಕ್ಕಳ ಕಾಲ್ಗೆಜ್ಜೆಯ ಸದ್ದನ್ನು ಕೇಳು ಅಂತ ಹೇಳುತ್ತೆ. ಅವರ ಮಕ್ಕಳಾಗಿರ್ಬೋದು ಅಥವಾ ಬೇರೆಯವರ ಮಕ್ಕಳು ಕೊಡಿಸಿದ್ರೆ ಬಹಳಷ್ಟು ಉತ್ತಮ, ಅದು ದಾನದ ರೂಪಕ್ಕೆ ತಗೊಂಡೋಗುತ್ತೆ. ಅಂತಹ ಮಕ್ಕಳಿಗೆ ಕಾಲ್ಗೆಜ್ಜೆಯನ್ನ ಕೊಡಬೇಕು ದಾನವಾಗಿ. ಅವತ್ತು ಒಂದು 50 ಗ್ರಾಮ್ ಅಥವಾ 100 ಗ್ರಾಮ್ ಕಾಳು ಮೆಣಸನ್ನ ತರಬೇಕು. ಅದನ್ನ ಬ್ಲಾಕ್ ಗೋಲ್ಡ್ ಅಂತ ಕರೀತಾರೆ. ಅದರ ಮಹತ್ವ ಬೇರೆ. ಅದು ಹೆಲ್ತ್ ವೈಸ್ ಅಂಡ್ ವೆಲ್ತ್ ವೈಸ್ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅಂತಹ ಕಾಳು ಮೆಣಸನ್ನ, ಕರಿ ಮೆಣಸನ್ನ ತಂದು ನೀವು ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಕೊಳ್ತೀರಿ, ಅಥವಾ ಒಂದು ಬೌಲ್, ಬೆಳ್ಳಿಯ ಬೌಲ್ ಇದ್ರೆ ಅದರಲ್ಲಿ ಹಾಕಿ ಇಟ್ಕೊಳ್ತೀರಿ. ಇದು 1ನೇ ಗುರುವಾರ. ಇನ್ನು 2ನೇ ಗುರುವಾರ ಮತ್ತು ಬೆಳ್ಳಿಯನ್ನು ದಾನ ಮಾಡಬೇಕು. ಎಲ್ಲಿ ಅಂತಂದ್ರೆ ಯಾವುದಾದ್ರೂ ದುರ್ಗಾ ಪರಮೇಶ್ವರಿ ಅಥವಾ ಶ್ರೀನಿವಾಸನ ದೇವಸ್ಥಾನಕ್ಕೆ, ಅಂದ್ರೆ ಅಣ್ಣ ಅಥವಾ ತಂಗಿ ಆಗಿರಬೇಕು. ಈ ಶ್ರೀನಿವಾಸ ಅಣ್ಣ ಆದ್ರೆ ಆತನ ಸಿಸ್ಟರ್ ದುರ್ಗಾದೇವಿ ಆಗ್ತಾಳೆ. ಅವರ ದೇವಸ್ಥಾನಕ್ಕೆ ಒಂದು ಪಂಚಪಾತ್ರೆ ಉದ್ಧರಣೆ ದಾನ ಮಾಡಬೇಕು. ನಾವ್ ಇಲ್ಲೂ ಕೂಡ ನಮ್ಮತನವನ್ನು ತೋರಿಸಬಾರ್ದು. ಏನಂತಾರದು, ಜುಪಣತ್ವವನ್ನ ತೋರಿಸಬಾರ್ದು. ಆ ಜುಪಣತ್ವನ ಬೇಕಾದಷ್ಟು ಇವರಿಗೆ ಲಕ್ಷಗಟ್ಲೆ, 50 ಲಕ್ಷಕ್ಕೆ ಬಂಗಾರ ತೆಗೆದುಕೊಳ್ಳುವಂತ ಆಸೆ ಬೇಕು. ಅರೆ ಬೆಳ್ಳಿನ ಎಷ್ಟಾಗತ್ತೆ ಯೋಚನೆ ಮಾಡಬಾರದು. ಇಲ್ಲಿ ಯೋಚನೆ ಮಾಡಬಾರದು, ನೀವು ಪಡೆದುಕೊಳ್ಳಬೇಕು ಅಂತ ಸಿದ್ಧಾಂತ ಇದೆ. ಅದಕ್ಕೆ ನಾನು ಹೇಳಿದ ಆವಾಗಲೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ ಮೊದಲೇ, ಬೆಲ್ಲದ್ದು. ಅದಕ್ಕಾಗಿ ನೀವು ಒಂದು ಪಂಚಪಾತ್ರೆ ಉದ್ಧರಣೆ ನಿಮ್ಮ ಶಕ್ತಿ ಅನುಸಾರ ಒಂದು ದೇವಸ್ಥಾನಕ್ಕೆ ಕೊಡಬೇಕು. ಆವತ್ತು ನೀವು ಈ ಬ್ಲಾಕ್ ಗೋಲ್ಡ್ ಮನೆಗೆ ತರಬೇಕು. ಮೆಣಸು ತರಬೇಕು. ಒಂದು 50 ಗ್ರಾಮ್ ತಂದೆ, ಮತ್ತೆ ಅದರ ಜೊತೆಗೆ ಆಡ್ ಮಾಡ್ತೀವಿ. ಮತ್ತೆ 3ನೇ ಗುರುವಾರ, ಇದು ಇವರಿಗೆ ಅದ್ಭುತವಾಗಿರುವಂತದ್ದು. ಇವರಿಗೆ ಏನಾದ್ರೂ ಒಂದು ಬೆಳ್ಳಿಯನ್ನು ತಗೋಬೇಕು. ಆ ಬೆಳ್ಳಿಯನ್ನ ತೆಗೆದುಕೊಂಡು ಇವರ ಮನೆಗೆ ಬರಬೇಕು. ಅದೇನಾದ್ರೂ ಬೆಳ್ಳಿ ಕಾಯನ್ ತರ್ತಾರೋ, ಲಕ್ಷ್ಮಿ ಡಾಲರ್ ತರ್ತಾರೋ, ಅಥವಾ ನಿಮ್ಮ ಮನೆಗೆ ದೀಪ ತರ್ತೀರೋ, ನಿಮ್ಮ ಮನೆಗೆ ಏನಾದ್ರೂ ಉಪಯೋಗ ಆಗುವಂತ ಬೆಳ್ಳಿಯ ಪದಾರ್ಥವನ್ನೇ ನೀವು ಗುರುವಾರ ತರುತ್ತೀರಿ. ಗುರುವಾರ ತಂದು ಇಟ್ಕೊಳ್ಳುವಂಥದ್ದು. ಅವತ್ತು ಕೂಡ ನೀವು ಕಾಳು ಮೆಣಸು ಸೇಮ್, ನೀವು 50 ಗ್ರಾಮ್ ಮೊದಲು ಸ್ಟಾರ್ಟ್ ಮಾಡಿದ್ರೆ ಎಂಡಿಂಗ್ ಡೇ ತನಕ 50 ಗ್ರಾಮೇ ಬರುತ್ತೆ. 100 ಗ್ರಾಮ್ ತಂದಿದ್ರೆ 100 ತರ್ತೀರಿ, ಅಲ್ಲಿಡ್ತೀರಿ. ಆ ಬೆಳ್ಳಿದ್ ಏನಾದ್ರೂ ನೀವು ಕಾಯನ್ ತಂದಿದ್ರೆ ಅದ್ರೊಳಗಡೆ ಹಾಕ್ತೀರಿ. ಇನ್ನು ದೀಪ ತಂದಿದ್ರೆ ದೇವರ ಮನೆ ಇಡ್ತೀರಿ. ಇಷ್ಟೇ ಮಾಡೋದು ಇವರು, ಇಷ್ಟೇ ಮಾಡೋದು.
ನನಗೆ ನಾನು ಕಳ್ಕೊಂಡಿರುವ ಬಂಗಾರದಷ್ಟು ನನ್ನ ಮನೆಗೆ ಬರಬೇಕು, ನನ್ನ ಬಂಗಾರದ ಅಷ್ಟು ಇನ್ನು ಯಥೇಚ್ಛವಾಗಿ ನನ್ನ ಮನೆಗೆ ಬರಬೇಕು ಅಂತ ಸಣ್ಣ ಚೀಟಿಯಲ್ಲಿ ಬರೆದು ಬಿಟ್ಟು ಅದ್ರ ಒಳಗಡೆ ಇಡಬೇಕು. ಇಟ್ಟಿದ್ದ ಆದ ಮೇಲೆ ನೆಕ್ಸ್ಟ್ ಡೇ ಶುಕ್ರವಾರನೇ ಇರುತ್ತೆ. ಹೌದು, ಆ ಶುಕ್ರವಾರ ಇವ್ರ ಹತ್ರ ಇದೆ ಏನಾದ್ರು ಒಂದು ಗೋಲ್ಡ್ ರಿಂಗ್ ಏನಾದ್ರು ಒಂದು ಗೋಲ್ಡ್ ಅದ್ರ ಜೊತೆಗೆ ಆಡ್ ಮಾಡ್ಬೇಕು. ಇಷ್ಟೇ ಇವ್ರು ಮಾಡೋದು. ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಾರೆ. ನಮ್ಮ ಹತ್ರ ಮೊದಲು ಇಷ್ಟು ಗೋಲ್ಡ್ ಇತ್ತು, ಅದಕ್ಕಿಂತಲೂ ಅಧಿಕವಾಗಿರೋ ಗೋಲ್ಡ್ ನಮ್ಮ ಮನೆಗೆ, ಅದಕ್ಕಿಂತಲೂ ಯಥೇಚ್ಛವಾಗಿರೋ ಚಿನ್ನ ನಮ್ಮ ಮನೆಯನ್ನ ಪ್ರವೇಶ ಮಾಡಬೇಕು ಅನ್ನೋದನ್ನ ಲಕ್ಷ್ಮಿಯನ್ನ ತಿಳಿದುಕೊಳ್ತಾ ಪ್ರೇಯರ್ ಮಾಡ್ತಾರೆ. ಅವರು 3 ಗುರುವಾರಗಳು ಮಾಡೋ ಒಳಗಡೆ ಅವ್ರಿಗೊಂದು ಇಂಡಿಕೇಶನ್ ಕೊಟ್ಟಿರುತ್ತೆ, ಅವ್ರಿಗೊಂದು ಮುನ್ಸೂಚನೆ ಬಂದಿರುತ್ತೆ. ಆ ಸೂಚನೆಯಿಂದ ಇವರು ಯಾವುದೋ ಒಂದು ಕೆಲಸ ನಿರೀಕ್ಷೆಯನ್ನ ಮೀರಿ ಅಂತಹ ಕೆಲಸದಲ್ಲಿ ಸಕ್ಸಸ್ ಆಗಿ ಆ ಆಭರಣವನ್ನ ತೆಗೆದುಕೊಳ್ಳಲಿಕ್ಕೆ ಇವರು ಹತ್ತಿರ ಆಗ್ತಾರೆ. ಆ ಮೆಣಸನ್ನ ನಂತರ ಏನ್ ಮಾಡ್ಬೇಕಾಗುತ್ತೆ ಗುರುಗಳೇ? ಈ ಕಾಳು ಮೆಣಸಿದೆಯಲ್ಲ, ಇವರು ಬಂಗಾರವನ್ನ ತೆಗೆದುಕೊಳ್ತಿರ್ತಾರೆ. ಆಮೇಲೆ ದಿನಕ್ಕೆ 1 ಕಾಳು ಮೆಣಸನ್ನ ಜಗಿದು ಸ್ವಾದಿಸಿ ಜಗಕ್ಕೆ ಮಂಗಳ ನೀಡಯ್ಯ ಅಂತ ಒಂದಾದ್ರೂ ತಿನ್ನಬೇಕು. ಹೆಲ್ತ್ ವೈಸ್ ಅಂತೂ ಹೇಳುತ್ತಿರೋದು, ಅಷ್ಟೊಂದು ಬೆನಿಫಿಟ್ಸ್ ಇದೆ ಅವರಿಗೆ. ಇನ್ನ ಊಟಕ್ಕೆ ಅದನ್ನ ಹ್ಯಾಡ್ ಮಾಡುದು ಸ್ವಲ್ಪ ಅವ್ರು ಯಾವಾಗ ಏನಕ್ಕೆ ಬಳಸ್ತಾರೋ ಅದಕ್ಕೆಲ್ಲದೂ ಕೂಡ ಹ್ಯಾಡ್ ಮಾಡ್ತಾ ಬರ್ಬೋದು. ಒಟ್ಟಾರೆ ಅವ್ರಿಗೆ ಅದು ಆ ಕಾಳು ಮೆಣಸು ಉಪಯೋಗ ಆಗ್ಬೇಕು, ಅನ್ನ ಆಹಾರದಲ್ಲಿ ಉಪಯೋಗ ಆಗ್ಬೇಕು, ಹಾಗೆ ಅದನ್ನ ಬಳಸ್ಕೊಳ್ಬೇಕಾಗತ್ತೆ. ಖಂಡಿತ ಗುರುಗಳೆಲ್ಲ ಒಂದು ಕಡೆ ಕಳ್ಕೊಂಡಿರುವಂತ ಚಿನ್ನ, ಪ್ಲೆಡ್ಜ್ ಮಾಡಿರುವಂತ ಚಿನ್ನನ ಹಿಂಪಡ್ಕೊಳ್ಬೇಕು ಅಂತಂದ್ರೆ ಒಂದು ಸಿಂಪಲ್ ಸೊಲ್ಯೂಷನ್ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಈ ರೀತಿ ತೊಂದರೆ ಬಹುಶಃ ನಿಮಗಾಗಿಲ್ಲ ಅಂತಂದ್ರೂ ನಿಮ್ಮ ಹತ್ತಿರದವರು ಯಾರೋ ನಿಮ್ಮ ಹತ್ರ ಹೇಳ್ಕೊಂಡಿರ್ತಾರೆ ಅಂತಾನೆ ಹೇಳ್ಬೋದು. ಗೋಲ್ಡ್ನ ಪ್ಲಡ್ಜ್ ಮಾಡಿದೀನಿ, ಹಿಂಪಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ. ಅಂಥವ್ರಿಗೆ ಈ ರೆಮಿಡಿನ ತಿಳಿಸ್ಕೊಡಿ ಅಥವಾ ನಮ್ಮ ವಿಡಿಯೋನ ಶೇರ್ ಮಾಡಿ. ಖಂಡಿತ ಅವ್ರಿಗೆ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ನಮಸ್ಕಾರ.